ಬ್ಯಾಚುಲರ್ ಸ್ಟೈಲಲ್ಲಿ ಫಿಶ್ ಕರಿ ಯಾವ ಥರ ಮಾಡಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಿಶ್ ಕರಿ ವಿತ್ ರೈಸ್ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಜಸ್ಟ್ ನೋಡಿ, ಓಕೆನಾ? ಲೆಟ್ಸ್ ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ನ್ಯೂ ವ್ಲಾಗ್. ಇವತ್ತು ಕೆಲಸಕ್ಕೇನು ಹೋಗಿಲ್ಲ. ಸೊ ವೀಕ್ಲಿ ಒಂದು ರಜಾ ಅಂತೂ ತಗೊಂಡಿನಿ. ಸೊ ಅದಕ್ಕೆ ಇವತ್ತು ಏನಪ್ಪ ಅನ್ನಿಸ್ತು ಅಂದರೆ ಇವತ್ತು ಡಿಫ್ರೆಂಟಾಗಿ ಏನಾದರೂ ಕುಕಿಂಗ್ ಮಾಡ್ಕೊಂಡು ತಿನ್ನೋಣ ಅನಿಸ್ತು. ಸೊ ಅದಕ್ಕೆ ಇವತ್ತು ನಾವು ಟ್ರೈ ಮಾಡೋಣ ಫಿಶ್ ಕರ್ರಿ. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಫಿಶ್ಶು ಮತ್ತು ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಈರುಳ್ಳಿ. ಮೇಯ್ನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ಸೊ ಲೇಟ್ ಮಾಡಬೇಡ, ಟಕ ಮಾಡಿಕೊಂಡು ಸೊ ಟೇಸ್ಟ್ ನೋಡಬೇಡ. ಸೊ ನೀವು ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಾಯ್ಸು ಸ್ವಲ್ಪ ರೀಸೌಂಡ್ ಬರ್ತಾ ಇರುತ್ತೆ. ಸೊ ರೂಮೆಲ್ಲ ಈಗೋ ಇದೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಓಕೆನಾ? ನೆಕ್ಸ್ಟು ಸೊ ಬ್ಯಾಚುಲರ್ ಫುಡ್ ಹೆಂಗೆ ರೆಡಿ ಮಾಡ್ತಾರೆ ಅಂತ ನೋಡಿಬಿಡಿ ಕೊನೆವರೆಗೂ, ಓಕೆನಾ? ಲೆಟ್ಸ್ ಗೋ. ಇವತ್ತು ಬ್ಯಾಚುಲರು ಫಿಶ್ ಕರಿ ಯಾವ ಥರ ರೆಡಿ ಮಾಡ್ತಾರೆ ಅಂತ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಫುಲ್ ವಿಡಿಯೋ ನೋಡಿ. ಜಸ್ಟು ದೊಡ್ಡದಾಗಿ ಕಟ್ ಮಾಡಿ, ನೋ ಪ್ರಾಬ್ಲಮ್ ಇದಕ್ಕೆ, ಓಕೆನಾ? ಈ ಥರ ದೊಡ್ಡದಾಗಿ ಕಟ್ ಮಾಡಿ. 2 ಈರುಳ್ಳಿನ ಎಷ್ಟು ದೊಡ್ಡದಾಗಿ ಕಟ್ ಮಾಡಿದ್ರು ಏನಾಗುತ್ತೆ, ನೋ ಪ್ರಾಬ್ಲಮ್ ಇದಕ್ಕೆ. ಫಿಶ್ ಕರಿಗೆ ಈ ಥರ ದೊಡ್ಡದಾಗಿ ಇರಲಿ, ನೋ ಪ್ರಾಬ್ಲಮ್. ಸೇಮ್ ಟೊಮೊಟೊನು ಸೇಮ್ ಅದೇ ಥರನೇ. ಇದು ಕಟ್ಟೆ ಆಗ್ತಾ ಇರೋಲ್ಲ. ಒಂದು ನಿಮಿಷ ಹಂಗೇರಿ ನೋಡಿ. ಸೇಮ್ ಇದೇ ಥರ, ನೋ ಪ್ರಾಬ್ಲಮ್. ಮತ್ತು ಮೆಣಸಿನ್ಕಾಯಿನ ಈ ಥರ ಪೀಸ್ ಮಾಡ್ಕೊಂಬಿಡಿ ಕೈಯಲ್ಲೇ, ನೋ ಪ್ರಾಬ್ಲಮ್. ಅದಕ್ಕೆ ಸಂಬಂಧ ನಮಗೆ ಇವಾಗ ಬೇಕಾಗಿರೋದು ಐಟಮ್ ಎಲ್ಲ: ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ನೋಡಿ ಈ ಥರ ದೊಡ್ಡ ಸೈಜ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಫಿಶ್ ಕರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ದೊಡ್ಡದಾಗಿ ಕಟ್ ಮಾಡಬೇಡಿ, ಓಕೆನಾ? ಇನ್ನು ತಡ ಮಾಡೋದು ಬೇಡ. ಇದು ಇಲ್ಲಿ ಡಿಪ್ರೆಷನ್ ಇಲ್ಲ ಇದೆ ಇಟ್ಕೊಂಡು, ಆಯಿತಾ? ಇಟ್ಕೊಂಡು ಫಿಶ್ ಕರಿ ಅಂದರೆ ಮಾಡಬೇಕು. ಕೆಡಿಸ್ಕೊ, ಎಣ್ಣೆ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಆ ಥರ ಅಂತ, ಓಕೆನಾ? ಲೆಟ್ಸ್ ಗೋ ಗಾಯ್ಸ್. ಇನ್ನು ತಡ ಮಾಡೋದು ಬೇಡ, ಸೊ ಮಾಡೋಣ, ಓಕೆನಾ? ಫಸ್ಟ್ ಆದರೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲು ಎಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ ಇದಕ್ಕೆ, ಓಕೆನಾ? ಆಯಿಲ್ ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂದರೆ ಟೇಸ್ಟಿಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು, ಓಕೆನಾ? ಆಯಿಲ್ ಆಯಿತು. ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಆಯಿತು, ಬಿಸಿ ಆಗ್ತದಂಗೆ ಫಸ್ಟ್ ಮಾಡಬೇಕಾಗಿದೆ ಕೆಲಸ. ಒಂದು 1/2 ಟೇಬಲ್ ಸ್ಪೂನು ಸಾಸಿವೆ ಹಾಕಿ, ಓಕೆನಾ? ಮತ್ತು ಮೆಂತ್ಯ ಒಂದು 1/4 ಸ್ಪೂನು ಸ್ವಲ್ಪ, ಓಕೆನಾ? ಮತ್ತು ಜೀರಿಗೆ 1 ಸ್ಪೂನು ಹಾಕ್ಕೊಳ್ಳಿ, ಓಕೆನಾ? ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಳ್ಳಿ. ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಈರುಳ್ಳಿ ಹಾಕೋಬೇಕು, ಓಕೆನಾ? ಈಗ ಕೈಯಲ್ಲೇ ಹಾಕಿರ್ತೀನಿ, ಏನು ಅನ್ಕೋಬೇಡಿ. ಇದು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಬೇಯಿಸ್ಕೊಳ್ಳಿ, ಓಕೆನಾ? ಇದೆಲ್ಲ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಚೆನ್ನಾಗಿ, ಒಂದು 5 ಮಿನಿಟ್ಸು, ಓಕೆನಾ? ನೋಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ತಾ ಇರಿ. ಸೊ ಈರುಳ್ಳಿ ಇವಾಗ ಏನಪ್ಪ ಅಂದರೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಯಿತು. ಸೊ ನೆಕ್ಸ್ಟ್ ಏನಪ್ಪ ಮಾಡೋಣ ಅಂದರೆ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಬಿಡೋಣ. ಇದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಡಿ, ಓಕೆನಾ? ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ 2 ಮಿನಿಟ್ಸ್ ಹಿಂಗೆ ಓಕೆನಾ?
ಇದಾದಮೇಲೆ ಒಂದು 2 ಮಿನಿಟ್ಸ್ಗೆ ಮತ್ತು ಟೊಮೊಟೊ ಹಣ್ಣು ಕೂಡ ಹಾಕ್ಬಿಡೋಣ. ಟೊಮೊಟೊ ಕೂಡ ಇದಕ್ಕೆ ಹಾಕ್ಬಿಡಿ, ಓಕೆನಾ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಏನಪ್ಪ ಮಾಡಬೇಕು ಅಂದರೆ ಹುಣಸೆಹಣ್ಣು ಹುಳಿ ಮಾಡ್ಕೊಂಡಿದ್ವಿ. ಫಸ್ಟೇ నేను ತೋರಿಸಿಲ್ಲ. ಸೊ ಫಸ್ಟೇ ಒಂದು ಅರ್ಧ ಗಂಟೆ ಮುಂಚೆನೇ ಅದೆಲ್ಲ ಮಾಡ್ಕೊಂಡಿದ್ದೀನಿ ನಾನು, ಓಕೆನಾ. ನೀರು ಎಷ್ಟು ಬೇಕೋ ಇವಾಗೆ ಕರೆಕ್ಟಾಗಿ ಹುಣಸೆಹಣ್ಣಲ್ಲಿ ಇವಾಗ ಮಾಡ್ಕೊಂಬಿಡಿ, ಓಕೆನಾ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಪ್ಪ ಅಂದರೆ ಖಾರದ ಪುಡಿ ಹಾಕಬೇಕು, ಓಕೆನಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಇವಾಗ ಹಾಕ್ಕೊಂಬಿಡಿ. ನನಗೆ ಸ್ವಲ್ಪ ಖಾರ ಇರಬೇಕು, ಸೊ ಅದಕ್ಕೆ ನಾನು 3 ಸ್ಪೂನ್ಸ್ ಅಂದ್ಕೊಳ್ಳಿ, ಸಾಕು. ಇವಾಗ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಹುಳಿಯಲ್ಲಿ ಚೆನ್ನಾಗಿ ಖಾರ ಎಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಅಲ್ಲಿವರೆಗೂ ಕಲಿಸ್ಕೊಳ್ಳಿ, ಓಕೆನಾ. ಅರ್ಥ ಆಗ್ತಾ ಇದೆ? ಏನೋ ನಿಮ್ಗೆ ಅರ್ಥ ಆಗ್ತಾಯಿದೆ ಹಾಗೆ ಲೈಕ್ ಮಾಡ್ಕೊಳ್ಳಿ, ಮರಿಬೇಡಿ, ಓಕೆನಾ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹುಳಿಯಲ್ಲಿ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್, ಓಕೆನಾ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಈ ಥರ ಇರಬೇಕು, ಓಕೆನಾ. ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಏನಪ್ಪ ಮಾಡಬೇಕು, ಇದನ್ನು ಒಂದು 5 ಮಿನಿಟ್ಸು ಚೆನ್ನಾಗಿ ಮುಚ್ಚಲ ಹಾಕ್ಬಿಟ್ಟು ಬಿಟ್ಬಿಡಿ. ಬಿಸಿ ಆಗಲಿ, ಫುಲ್ಲು ಇಡಿ ಗ್ಯಾಸ್, ಓಕೆನಾ. ಫುಲ್ ಇಡಿ. ಇವಾಗ ನೋಡಿ ಒಂದು 5 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೀನಿ, ಓಕೆನಾ. ನೋಡಿ ಹೆಂಗೆ ಕುದೀತಾ ಇದೆ ಅಂತ. ಈ ಥರ ಕುದಿಯೋವಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಂಬಿಡಿ, ಓಕೆನಾ. ನಮಗೆ ಸರಿ ಹೋಯ್ತದೆ, ಓಕೆನಾ. ಇದು ಕಾಮನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ಸ್ವಲ್ಪ ಬೇಯಲಿ, ಓಕೆನಾ. ಮತ್ತೆ ಇದಕ್ಕೆ ಏನು ಮಾಡಬೇಕಂದ್ರೆ ಧನಿಯಾ ಪುಡಿ ಹಾಕಿಲ್ಲ. ಧನಿಯಾ ಪುಡಿ ನೋಡಿ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ, ಓಕೆನಾ. 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ತಕ್ಕಂಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದೆ. ಇವಾಗ ಇದಾಯ್ತಲ್ಲ, ಇವಾಗ ಒಂದು 5 ಮಿನಿಟ್ಸ್ ಮತ್ತೆ ಅದನ್ನು ಹಂಗೆ ಬಿಟ್ಬಿಡಿ, ಓಕೆನಾ. 5 ಮಿನಿಟ್ಸ್ ಬಿಟ್ಬಿಡಿ. 5 ಮಿನಿಟ್ಸ್ ಆದಮೇಲೆ ಅಂದರೆ ಏನಂತಂದರೆ ಇವತ್ತು ಕೆಲಸಕ್ಕೆ ಅಷ್ಟರಲ್ಲಿ ನಾನು ಕೆಲಸಕ್ಕೆ ಹೋಗಿದ್ದೆ, ಓಕೆನಾ. ಕೆಲಸಕ್ಕೆ ಹೋಗಿ ಏನು ಅನ್ನಿಸ್ತೋ ಏನೋ ಮತ್ತೆ ವಾಪಸ್ ಬಂದುಬಿಟ್ಟೆ. ಅದಕ್ಕೆ ಸೊ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇವತ್ತೇನಾದರೂ ಮಾಡ್ಕೊಂಡು ತಿನ್ನಲೇಬೇಕು ಅಂತ ಸೊ ಫಿಶ್ ಕರಿ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ನಮ್ಮ ಸ್ಟೈಲಲ್ಲಿ ಅಂತ ಟ್ರೈ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ನೋಡಿ, ಕೊನೆವರೆಗೂ ನೋಡಿ. ಇನ್ನು ಫಿಶ್ ಹಾಕಿಲ್ಲ. ಫಿಶ್ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸೊ ಅವೆಲ್ಲ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದು ಯಾವ ಥರ ಅಂದರೆ ಇದು ನೆಲ್ಲೂರು ಫಿಶ್ ಫ್ರೈ ಅಂತಾರಲ್ಲ, ಸೊ ಆ ಥರ. ಇದಕ್ಕೆ ಏನಂದರೆ ಒಂದು ಮಾವಿನಕಾಯಿ ಇರುತ್ತೆ, ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಸೊ ಸೇಮ್ ನೆಲ್ಲೂರು ಸ್ಟೈಲಲ್ಲಿ ಆಗ್ಬಿಡುತ್ತೆ, ಓಕೆನಾ. ಮಾವಿನಕಾಯಲ್ಲಿ ಎಲ್ಲೂ ಸಿಗಲಿಲ್ಲ, ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾರಾದರೂ ಯಾವತ್ತೂ ಸಿಕ್ಕಿದ್ರೆ ಟ್ರೈ ಮಾಡೋಣ, ಓಕೆನಾ. ಸೊ ಸದ್ಯಕ್ಕೆ ಇವಾಗ ಒಂದು 5 ಮಿನಿಟ್ಸ್ ಬೇಲಿ, ಮತ್ತು ನೆಕ್ಸ್ಟು ಮಾಡಿಕೊಂಡು ಬೇಗ ತಿಂದ್ಬಿಡೋಣ. ಹಸುವಾಗ್ತಾಯಿದೆ. ಟೈಮ್ ಎಷ್ಟಾಗ್ತಾಯಿದೆಯೋ ನೋಡಲಿಲ್ಲ. ಟೈಮು ಆ್ಯಕ್ಚುಲಿ 3:26 ಆಗಿದೆ ಟೈಮು. ಸೊ ಮಾಡ್ಕೊಂಡ್ಬಿಟ್ಟು ಬೇಗ ತಿನ್ನೋಣ, ಓಕೆನಾ. ನೀವು ಬನ್ನಿ ತಿನ್ನೋಣ, ಯಾವಾಗ ಬನ್ನಿ. ಫಿಶ್ ಕರ್ರಿ ತಿನ್ನೋಣ, ಬನ್ನಿ ಗಣೇಶ್. ಬಿಸಿ ಸರಿ ಆಯಿತು, ಲೇಟ್ ಮಾಡೋದು ಬೇಡ. ನೋಡಿ ಗಾಯ್ಸ್, ನೋಡಿ ಯಾವ ಥರ ಕುದೀತಾ ಇದೆ ಅಂತ ನೋಡಿದ್ರಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಮಾಡಬೇಕಂದ್ರೆ ಡೇಟು ನೀವು ಸ್ವಲ್ಪ ಇವಾಗೆ ನೋಡ್ಕೋಬೇಕು, ಉಪ್ಪು ಖಾರ ಆಗಿದೆಯಾ ಇಲ್ವಾ ಅಂತ. ಸ್ವಲ್ಪ ಹುಳಿ ಆಗಿದೆ, ಸೊ ಪರವಾಗಿಲ್ಲ. ಮೀನಿಗೆಲ್ಲ ಇಟ್ಬಿಟ್ಟು ಲಾಸ್ಟಲ್ಲಿ ಸರಿ ಇರ್ತದೆ, ಓಕೆ. ನೆಕ್ಸ್ಟ್ ಪ್ರಾಸೆಸ್ ನಮ್ಗೆ ಏನಪ್ಪ ಅಂದರೆ ಫಿಶ್ ಹಾಕ್ಕೊಳ್ಳೋದೆ. ಡೈರೆಕ್ಟ್ ಫಿಶ್ ಹಾಕ್ಕೊಳ್ಳಿ, ಓಕೆನಾ.
ಫಿಶ್ ನೋಡಿ ನೀಟಾಗಿ ಈ ಥರ ಹಾಕ್ಕೊಂಬಿಡಿ. ನೀಟಾಗಿ ಫಿಶ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಬಿಡಿ ಕ್ಲೀನಾಗಿ ಇವಾಗ. ಓಕೆನಾ? ನೋಡಿ ಹಾಕ್ಬಿಟ್ವಲ್ಲ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಜಸ್ಟು ಇದನ್ನು ಇಲ್ಲೇ ಒಂದೇ ಒಂದ್ಸಲಿ ನೆಕ್ಸ್ಟು ಸ್ಪೂನ್ ಇಡಬಾರ್ದು ಇದಕ್ಕೆ. ಓಕೆನಾ? ಸ್ಪೂನ್ ಇಡೋಂಗೆ ಇಲ್ಲ ಫಿಶ್ ಕರಿಗೆ. ಓಕೆನಾ? ಇವಾಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡಿ. ಇದರಲ್ಲಿ ನೋಡಿ ಒಂದು ಪೀಸ್ನ ನೀಟಾಗಿ ಈ ಥರ ಮಿಕ್ಸ್ ಆಗೋ ಥರ ಇವಾಗ ಇಟ್ಕೊಂಬಿಡಿ. ಓಕೆನಾ? ಓಕೆನಾ? ಆಲ್ಮೋಸ್ಟ್ ಡನ್ನು. ಓಕೆನಾ? ಇದನ್ನು ಹಿಂಗೆ ಓಕೆನಾ ಇದನ್ನು ಈ ಥರ ಒಂದು 20 ಮಿನಿಟ್ಸು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಓಕೆನಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ. ಓಕೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಂದು. ಓಕೆನಾ? ಇದು ನೋಡಿ ಮೀಡಿಯಮ್ ಫ್ಲೇಮ್ ಇಡ್ತಾ ಇದ್ದೀನಿ, ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಮುಚ್ಚಳ ಹಾಕ್ಬೇಡ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು 15 to 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಓಕೆನಾ ಗಾಯ್ಸ್? ಏನಪ್ಪ ಅಂದರೆ ಕರಿ ಹೆಂಗೋ ಆಗ್ತಾಯಿದೆ ಅಲ್ವಾ, ಸೊ ಅದು ಪಕ್ಕದಲ್ಲೇ ರೈಸ್ ಕೂಡ ಇಟ್ಬಿಟ್ಟಿದ್ದೀನಿ. ನೋಡಿ ರೈಸ್ ಇಟ್ಬಿಟ್ಟಿದ್ದೀನಿ, ಇಲ್ಲ ಕರಿ ಆಗ್ತಾಯಿದೆ. ಅವಾಗ ಏನು ಮಾಡಬೇಕಂದ್ರೆ ನೀವು ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಇದನ್ನು ಇಟ್ಕೋಬಾರ್ದು. ಜಸ್ಟ್ ಇದು ಇಟ್ಕೊಂಡು ಈ ಥರ ಕ್ಲೀನಾಗಿ ಸ್ಪೂನ್ ಹಿಡ್ದಿರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪೀಸು ನಿಮಗೆ ಒಡೆದೋಗಲ್ಲ. ಓಕೆನಾ? ಆ ಥರ ಪೀಸು ಒಡೆದೋಗ್ತೀರ ಇಡಬೇಕಂದ್ರೆ ಆ ಥರ ನೀವು ಮಿಕ್ಸ್ ಮಾಡಬೇಕು. ಓಕೆನಾ? ಆ ಥರ ಮಿಕ್ಸ್ ಮಾಡಿದ್ರೆ ಪೀಸು ಎಲ್ಲೂ ಹೋಗಲ್ಲ, ಕ್ಲೀನಾಗಿ ನೀಟಾಗಿರುತ್ತೆ. ಓಕೆನಾ? ಇನ್ನೊಂದು 5 to 10 ಮಿನಿಟ್ಸು ಕರಿ ರೆಡಿ ಆಗುತ್ತೆ. ಜಸ್ಟ್ ರೈಸ್ ಇವಾಗ ಇಟ್ಟಿದ್ದೀನಿ, ಅದಾಗ್ಬಿಟ್ರೆ ಸ್ವಲ್ಪ ನೀವು ಬಂದುಬಿಡಿ. ಓಕೆ, ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಖಂಡಿತ ನಿಮ್ಮ ಜೊತೆ ತಿಂತೀನಿ. ಓಕೆನಾ? ಫಸ್ಟ್ ಲೈಕ್ ಮಾಡಿ. ಆ ಥರ ತಿನ್ನಬೇಕು ಅಂದರೆ ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನಮಗೆ ಸಪೋರ್ಟ್ ಬರೋದು, ಈ ಥರ ವೀಡಿಯೋಸ್ಗಳು ಮಾಡೋಕ್ಕಾಗೋದು. ಓಕೆನಾ? ಸೊ ಮರೀದಿರ ಸಪೋರ್ಟ್ ಮಾಡಿ. ಓಕೆನಾ? ಓಕೆನಾ? ಏನಿಲ್ಲ, ನೆಕ್ಸ್ಟು ಪ್ರೊಸೆಸ್ ತೋರಿಸ್ತೀನಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಜಸ್ಟ್ ಲೈಕ್ ಮಾಡಿ ಸಾಕು, ನನಗೇನು ಬೇಡ, ಜಸ್ಟ್ ಲೈಕ್ ಮಾಡಿ. ನನ್ನ ರೂಮು ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಜಸ್ಟ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲಿ ಸ್ವಲ್ಪ ಮಾಡಿಫೈ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ದಿವಾನ ಅಂದರೆ ಡೋರ್ಸ್ ಬರೋತ್ತಲ್ಲ, ಆ ಥರ ಒಂದು ದಿವಾನ ಬಿತ್ತು ಬೆಡ್ ಆ ಥರ ಒಂದು ತರಿಸ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ ನೆಕ್ಸ್ಟು ಇಲ್ಲಿ ಏನಾದರೂ ನನಗೆ ನನ್ನ ಫೇವ್ರೇಟು ಇದೆ, ಅದು ನಿಮಗೆ ವಿಡಿಯೋ ಹೇಳಲ್ಲ, ಡೈರೆಕ್ಟಾಗಿ ರೂಮ್ ಮಾಡಿಫೈ ಆದಾಗ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ಇವೆಲ್ಲ ಹಾಕಿದ್ದೀನಲ್ಲ, ಜಸ್ಟು ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ ಚಿಕ್ಕ ಫ್ಲವರ್ ಡೆಕೋರೇಷನ್ ಈ ಥರ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ದೊಡ್ಡದೊಂದು ಫ್ರೇಮ್ ಬರುತ್ತೆ. ಫ್ರೇಮ್ ಕೂಡ ನಿಮಗೆ ನೆಕ್ಸ್ಟು ರೂಮ್ ಟೂರ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ರೂಮೆಲ್ಲ ನೋಡ್ಕೊಂಬಿಡಿ. ಇವಾಗ ಈ ಲಾಗಲ್ಲಿ ಈ ಥರ ಇದೆಯಲ್ಲ. ನೆಕ್ಸ್ಟು ಅಂದರೆ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದೇ ತರಿಸ್ಕೊಂಡು ಜಸ್ಟು ಮಾಡ್ತಾಯಿದ್ದೀನಿ. ಓಕೆನಾ? ಎಲ್ಲ ಮಾಡಿಬಿಟ್ಟು ನಿಮಗೆ ಡೈರೆಕ್ಟು ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ ರೂಮ್ ಟೂರಲ್ಲಿ ತೋರಿಸ್ತೀನಿ. ಓಕೆನಾ? ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಬೇಗ ಆದರೆ ಇನ್ನೂ ಒಳ್ಳೆಯದು, ನೋಡೋಣ. ಓಕೆನಾ? ನೀವು ಮರೀದಿರ ಲೈಕ್ ಮಾಡ್ಕೊಡಿ. ಓಕೆನಾ? ನಮ್ಮದು ಎಲ್ಲಿವರೆಗೂ ಬಂದಿದೆ ಅಂತ ನೋಡೋಣ. ನಮ್ಮದು ಆಲ್ಮೋಸ್ಟು ಇದು ಇವಾಗ ವಿಸಿಲ್ ಬರೋ ಥರ ಇದೆ. ಇದು ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಿಮ್ಗೆ ವಿಡಿಯೋ ತೋರಿಸಿಲ್ಲ, ಇವಾಗ ಜಸ್ಟ್ 2-3 ಸಲ ಇದನ್ನ ಅವಾಗೆ ತೋರಿಸ್ನಲ್ಲ, ಆ ಥರ ಎಲ್ಲ ಮಾಡಿಕೊಂಡೆ. ಸೊ ಇನ್ನೇನಪ್ಪ ಅಂದರೆ ಏನಿಲ್ಲ, ನೆಕ್ಸ್ಟ್ ಲಾಸ್ಟಲ್ಲಿ ಊಟ ಡೈರೆಕ್ಟಾಗಿ ಇನ್ನೇನು ಇಲ್ಲ, ಆಲ್ಮೋಸ್ಟ್ ರೆಡಿ ಆಯಿತು. ಅದಕ್ಕೇನಿಲ್ಲ, ಜಸ್ಟ್ ಅಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪಿದೆಯಲ್ಲ ಅದು ಸ್ವಲ್ಪ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಂಗೆ ಬೇಯಿಸ್ಬಿಟ್ಟು ಇಳಿಸ್ಬಿಡೋದು ಅಷ್ಟೇ. ಜಸ್ಟ್ ಇಳಿಸ್ಬಿಟ್ಟು ರೈಸ್ ರೆಡಿ ಇರುತ್ತೆ, ಬಿಸಿ ರೈಸು
ವಿತ್ ಫಿಶ್ ಕರಿ ಎರಡು ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ರಿವ್ಯೂ ಹೇಳ್ತೀನಿ, ಜಸ್ಟ್ ನೋಡ್ತಾ ಇರಿ ಓಕೆನಾ, ನೋಡ್ತಾ ಇರಿ ಸಾಕು. ಗೈಸ್ ಫಿಶ್ಶು ಆಲ್ಮೋಸ್ಟು ರೆಡಿ ಆಯಿತು. ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಓಕೆನಾ, ಇದನ್ನು ಹಿಂಗೆ ಒಂದು 10 to 15 ಮಿನಿಟ್ಸು ಇಲ್ಲಾಂದರೆ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಬಿಟ್ಬಿಡಿ. ಬಿಸಿ ಬಿಸಿ ಕರೆಯಲ್ಲಿ ಯಾವುದೂ ತಿನ್ನಬೇಡಿ, ರೈಸು ವಿತ್ ಬಿಸಿನೇ ಇರುತ್ತೆ ಓಕೆನಾ. ಇದು ಸ್ವಲ್ಪ ತಣ್ಣಗಾಗಲಿ ಓಕೆನಾ, ಇದು ತಣ್ಣಗಾಗಿ ಬಿಸಿ ಬಿಸಿ ರೈಸಲ್ಲಿ ತಿಂದರೆ ಸೂಪರ್ ಆಗಿರುತ್ತೆ ಓಕೆನಾ ಕಾಂಬಿನೇಷನ್. ಸೊ ಇದನ್ನ ಸ್ವಲ್ಪ ಆಫ್ ಮಾಡಿಬಿಟ್ಟು ಬಿಟ್ಬಿಡಿ, ಇದು ಹಿಂಗೆ ಬಿಟ್ಬಿಡಿ ಓಕೆನಾ. ಒಂದು 20 ಮಿನಿಟ್ಸ್ ಆದಮೇಲೆ ಊಟ ಅನ್ನದ ಜೊತೆ ಸ್ವಲ್ಪ ಕರ್ರಿ ಹಾಕ್ಕೊಂಡು ಒಂದು ಪೀಸು ಹಿಂಗೆ ಕಲಿಸ್ಕೊಂಡು ತಿನ್ನಿ, ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತೆ. ಮತ್ತು ನನಗೆ ಬಂದುಬಿಟ್ಟು ರಿಟರ್ನು ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಓಕೆನಾ, ಕೆಳಗಡೆ ಬಂದು ಕಮೆಂಟ್ ಮಾಡಿ, ಪಕ್ಕ ಕಮೆಂಟ್ ಮಾಡಿ ಹೆಂಗಿರುತ್ತೆ ಅಂತ ಓಕೆನಾ. ಫಸ್ಟು ನೀವು ಕಲೀರಿ, ಹಂಗೆ ನಿಮ್ಮ ಅಮ್ಮಗೂ ಹೇಳಿ ಫಿಶ್ ಕರಿ ಮಾಡಿಕೊಡಮ್ಮ ಅಂತ, ಖಂಡಿತ ಮಾಡಿಕೊಡ್ತಾರೆ ಓಕೆನಾ. ಈ ಬ್ಯಾಚಲರು ಫಿಶ್ ಕರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆನಾ. ನೆಕ್ಸ್ಟು ಯಾವ ಥರ ಇದೆ ಟೇಸ್ಟು ಅಂತ ಏನಿದ್ರೆ ಅದು ಹೇಳ್ತೀನಿ. ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿದೆ ಓಕೆನಾ. ನೆಕ್ಸ್ಟು ನೋಡ್ತೀನಿ ಓಕೆನಾ. ನೆಕ್ಸ್ಟು ಊಟದ ರಿವ್ಯೂ ಎಲ್ಲ ಕಳಿಸ್ತೆ ನೋಡೋಣ. ಗೈಸ್ ನಮ್ಮ ಫಿಶ್ ಕರಿ ರೆಡಿ ಇದೆ. ಸೊ ಬಿಸಿ ಇವಾಗ ರೈಸ್ ಹಾಕ್ಕೊಂಡ್ಬಿಟ್ಟು ಫಿಶ್ ಕರಿ ಹಾಕ್ಕೊಂಡು ತಿನ್ನೋಣ, ಯಾವ ಥರ ಇರುತ್ತೆ ಅಂತ ಓಕೆನಾ. ಲೇಟ್ ಮಾಡೋದು ಬೇಡ, ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋಣ. ಗೈಸ್ ನೋಡ್ತಾ ಇದ್ರಲ್ಲ, ಫಿಶ್ ಹಾಕ್ಕೊಂಡಿದ್ದೀನಿ, ರೈಸ್ ಹಾಕ್ಕೊಂಡಿದ್ದೀನಿ, ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ನೋಡೋಣ. ಇವಾಗ ಟೇಸ್ಟ್ ಮಾಡೋ ಟೈಮ್ ಓಕೆನಾ. ಇವಾಗ ಜಸ್ಟು ಕರ್ರಿ ವಿತ್ ರೈಸ್ ಜೊತೆ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಹಿಂಗೇನು ಮಾಡಬೇಕಂದ್ರೆ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡು ಒಂದು ತುತ್ತು ಎತ್ಕೊಂಡು ಸೂಪರ್. ಸೂಪರ್ ಆಗಿದೆ. ಓ ಮೈ ಗಾಡ್. ಜಸ್ಟು ಪೀಸ್ ನೋಡಿ ಹೆಂಗೆ ಬೆಂದಿದೆ ಅಂತ. ಪೀಸ್ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಸೊ ಏನೋ ವಿಡಿಯೋಗೋಸ್ಕರ ಅಂತಲ್ಲ, ಪ್ರಾಮಿಸ್ ನಾನು ಇಲ್ಲಿವರೆಗೂ ಫಿಶ್ ಕರಿ ಒಂದು 2-3 ಟೈಮ್ಸ್ ತಿಂದಿರ್ತೀನಿ. ಸೊ ನನಗೆ ಈ ಥರ ಟೇಸ್ಟ್ ಎಲ್ಲೂ ಸಿಕ್ಕಿಲ್ಲ. ಸೊ ಹೇಳ್ಬೇಕಂದ್ರೆ ವಿಡಿಯೋ ಬಂದು ಸಕ್ಸಸ್, ಸೂಪರ್ ಅಂದರೆ ಸೂಪರ್ ಆಗಿದೆ, ಹೇಳೋಕ್ಕೇನೂ ಇಲ್ಲ. ರೈಸೆಲ್ಲ ತಿಂದ್ಬಿಟ್ಟು ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಡಿಯೋ ಮಾಡಬೇಕು, ಯಾವ ಕರೆ ಟ್ರೈ ಮಾಡಬೇಕು, ಯಾವ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಸೊ ಅದೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಜಸ್ಟ್ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಲೈಕ್ ಮಾಡಿ. ಯೂಟ್ಯೂಬ್ ಆಲ್ಗರಿದಮ್ ಬಂದು ಬೇರೆಯವ್ರಿಗೆ ಸಜೆಷನ್ ಮಾಡುತ್ತೆ, ಸೊ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಖಂಡಿತ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ಲೈಕನ್ ಆಲಲ್ಲಿ ಇಟ್ಕೊಳ್ಳಿ. ನಾನು ವಿಡಿಯೋ ಮಾಡೋ ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಫಸ್ಟ್ ತೋರಿಸುತ್ತೆ ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್.